ಕಿತ್ತು ತಿನ್ನುತ್ತಿರುವ ಬಡತನ. ತಾಯಿ ಕೂಲಿ ಮಾಡ್ತಾಳೆ, ತಂದೆ ಕೂಲಿ ಮಾಡಿ ಜೀವನವನ್ನು ನಡೆಸುವಂಥ ಒಂದು ಕುಟುಂಬದ ಒಂದು ಮಗಳು ಇಡೀ ಕರ್ನಾಟಕ ರಾಜ್ಯದ ಗೋಕಾಕ ತಾಲೂಕಿನ ದುರ್ದುಂಡಿ ಗ್ರಾಮಕ್ಕೆ ರಾಜ್ಯ ದ್ವಿತೀಯ PUCಯಲ್ಲಿ 4ನೇ ರ್ಯಾಂಕ್ ತೊಗೊಂಡಾಳೆ. ನೋಡ್ರಿ, ಶಿಕ್ಷಣದ ದೀಪ ಗುಡಿಸಲ್ದಾಗ ಹೆಂಗಿರ್ತೈತೆ ಅನ್ನೋದು ಇದೊಂದು ಉದಾಹರಣೆ. ಈ ಮಗಳು ಅಶ್ವಿನಿ ಲಕ್ಷ್ಮಣ ಶಿಂಗೋಟಿ ಘಟಪ್ರಭಾದ KRH ಸಂಸ್ಥೆಯ ಸಂಸ್ಥಾಪಕರಾದಂಥ ರಾಮಣ್ಣ ಹುಕ್ಕೇರಿಯ ಒಂದು ಬೆಂಬಲನೂ ಐತ್ರಿ. ಪ್ರತಿಷ್ಠಿತ ಸಂಸ್ಥೆ KRH ಹುಕ್ಕೇರಿ ಸ್ಕೂಲ್ ಇವತ್ತು ರಾಜ್ಯದಲ್ಲಿಯೇ ರ್ಯಾಂಕ್ ಪಡೆಯಾಕತ್ತೈತಂದ್ರೆ ಅಲ್ಲಿರುವಂಥ ನುರಿತ ಶಿಕ್ಷಕರ ತರಬೇತಿ ಹೆಂಗೆ ಕೊಡಾಕತ್ತಾರ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆ. ಅನೇಕ ರ್ಯಾಂಕ್ ಬಂದರು ಅಲ್ಲಿ. ಕಳೆದ ವರ್ಷ ನಾವು ಮಾಡಿದ್ವಿ ಒಂದು ವಿಡಿಯೋ, 600ಕ್ಕೆ 600 ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ತೆಗೆದುಕೊಂಡಿದ್ದು ಉದಾಹರಣೆ. ಇಂಥ ಒಂದು ಪ್ರತಿಷ್ಠಿತ KRH ಸ್ಕೂಲ್ದಲ್ಲಿ ಅಲ್ಲಿಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಮತ್ತು ಅಲ್ಲಿರುವಂಥ ಗುರುಗಳು ಸಹಿತ ಸಂಸ್ಥಾಪಕರು ಸಹಿತ ಇಷ್ಟೊಂದು ಮಕ್ಕಳಿಗೆ ಮುತುವರ್ಜಿ ವಹಿಸಿ ಹೆಚ್ಚಿನ ತರಬೇತಿ ಕೊಟ್ಟು ಇವತ್ತು ವ್ಯಾಸಂಗ ಮಾಡಿಸಿ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದುಕೊಂಡಂಥ ಅಶ್ವಿನಿ ಶಿಂಗೋಟಿಗೆ ಒಂದು ಲೈಕ್ ಮಾಡಬೇಕಲ್ರಿ. ಬಡತನದ ಬೇಗೆ ಯಾವುದೇ ಸಹಾಯ ಇಲ್ಲ, ಸಹಕಾರ ಇಲ್ಲ, ಯಾವುದು ಟ್ಯೂಷನ್ ಇಲ್ಲ. ನೋಡ್ರಿ, ಇವತ್ತು ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ಯೂಷನ್ ಕೊಟ್ರೂ ಫೇಲ್ ಆಗ್ತಾರೆ ರೀ. ಆದರೆ ಬಡತನದ ಬೇಗೆ ತಾಯಿ ಕೂಲಿ, ತಂದೆ ಕೂಲಿ, ಆ ದೈನಂದಿನ ಜೀವನ ನಡೆಸುವುದೇ ಕಷ್ಟ. ಆದರೂ ಛಲಬಿಡದ ತ್ರಿವಿಕ್ರಮಣಂತೆ ಈ ಹೆಣ್ಮಗಳು ಇವತ್ತು ರಾಜ್ಯಕ್ಕೆ 4ನೇ ರ್ಯಾಂಕ್ ತಂದಾಳ. ಆರ್ಥಿಕ ಸ್ಥಿತಿಯಿಂದ ಬಳಲಾಕತ್ತಾಳ. ಆದರೆ ಇಲ್ಲಿರುವಂಥ ಪ್ರಮುಖ ಅಂಶ ಅಂದರೆ ಆ ಹುಡುಗಿ ಇವತ್ತು IAS ಆಗ್ತಾಳಂತಾಳೆ. IAS ಆಗಬೇಕಾದ್ರೆ ಒಂದು ಉನ್ನತ ಹುದ್ದೆ ಆಕೆಯ ಕನಸು ಮಾಡಬೇಕಲ್ರಿ ಕರ್ನಾಟಕ ರಾಜ್ಯದ ಮಹಾಜನತೆ. ಈ ಬಡ ಹೆಣ್ಣು ಮಗಳಿಗೆ ಯಾವ ರೀತಿಯ ನೀವು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗಕ್ಕಾಗಿ ಸಹಾಯ ಸಹಕಾರ ಮಾಡ್ತೀರಿ? ಈ ಕಡಕ ಜವಾರಿ ಕಾಕ ಆ ಹುಡುಗಿಯ ಮಾತುಗಳಿಂದ ನೀವು ಕೇಳ್ರಿ. ಬಡತನದ ಪರಿಸ್ಥಿತಿಯಲ್ಲಿಯೂ ಸಹಿತ ಒಂದು ನಂದಾದೀಪ ಬೆಳಗೈತಂದ್ರೆ ಇದು ಘಟಪ್ರಭಾ ಅಷ್ಟೇ ಅಲ್ಲ, ಗೋಕಾಕ ತಾಲೂಕಿಗೆ ಒಂದು ಕಿರೀಟ. ಅದು ದುರ್ದುಂಡಿಯ ಒಂದು ಪುಟ್ಟ ಗ್ರಾಮದಲ್ಲಿ. ಹಾಗಾದ್ರೆ ಆಕೆಯ ಒಂದು ಫೋನ್ಪೇ ನಂಬರು ಹಾಕ್ತೀನಿ. ಆಕೆ ಏನು ಮಾತಾಡಿದಾಳೆ ಅದನ್ನು ತೋರಿಸ್ತೀನಿ. ಪ್ರಜ್ಞಾವಂತ ಕರ್ನಾಟಕದ ಪುಣ್ಯವಂತ ಜನತೆ ಇಂಥ ಬಡ ಮಕ್ಕಳಿಗೆ ನಾವು ಆಸರೆ ಒದಗಿಸಿದರೆ ಇದು ಒಂದು ಪ್ರಜ್ವಲವಾದ ಒಂದು ದೀಪವಾಗಿ ರಾಜ್ಯದಲ್ಲಿ ಬೆಳಗ್ತೈತಿ ಅನ್ನೋದೇ ವಿಶೇಷ ಸ್ಟೋರಿ ಇದು. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಲಕ್ಷ್ಮಣ್ ಸಿಂಗೋಟಿ. ನಾನು KRH ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ SK ಹುಕ್ಕೇರಿ PU ಕಾಲೇಜ್ ಮಲ್ಲಾಪುರ PG ಇಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUCಲಿ ಅಧ್ಯಯನ ಮಾಡಿದ್ದು 600ಕ್ಕೆ 593 ಅಂಕವನ್ನು ಪಡೆದು ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದಿದ್ದೇನೆ. ನಾನು ದಿನಾಲೂ ಬೆಳಗ್ಗೆ 8 ಬಸ್ಸಿಗೆ ಬಂದು ಅಪ್ ಆ್ಯಂಡ್ ಡೌನ್ ಮಾಡಿ ಸಾಯಂಕಾಲ ನಮ್ಮ ಕಾಲೇಜ್ ಬಸ್ಸಿಂದ ಹೋಗ್ತಿದ್ನಿ. ನಮ್ಮ ಕಾಲೇಜ್ನಲ್ಲಿ ಎಲ್ಲ ಲೆಕ್ಚರರ್ಸು ನನಗೆ ಓದಲು ಸಪೋರ್ಟ್ ಮಾಡಿದರು. ಮನೆಯವರು ಸಹ ಬಹಳ ಪರಿಸ್ಥಿತಿ ಇದ್ದಿದ್ದರೂ ಸಹ ನಮಗೆ ಓದಲು ಪ್ರೋತ್ಸಾಹವನ್ನು ನೀಡಿದರು. ನಮ್ಮ ತಂದೆ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ತಾಯಿ ಕೂಲಿ ಕೆಲಸವನ್ನು ಮಾಡಿ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ನನಗೆ ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕ ಇದ್ದಾರೆ. ನಮ್ಮ ಅಕ್ಕ ಪದವಿಯನ್ನು ಓದುತ್ತಿದ್ದಾರೆ. ನಮ್ಮ ತಮ್ಮ ಈಗ ಇತ್ತೀಚೆಗೆ SSLC ಪರೀಕ್ಷೆಯನ್ನು ಬರೆದಿದ್ದಾರೆ. ನನಗೆ ಮೊದಲು ಈ ಓದಕ್ಕೆ ಪ್ರೋತ್ಸಾಹ ನೀಡಿದವರು ನಮ್ಮ ಕಾಲೇಜಿನ ಸಂಸ್ಥಾಪಕರಾದಂಥ ಶ್ರೀ ರಾಮಣ್ಣ ಹುಕ್ಕೇರಿ ಅವರು ನಮಗೆ ಓದಕ್ಕೆ ಪ್ರೋತ್ಸಾಹ ನೀಡಿದರು. ಹಾಗೆ ನಮ್ಮ ಪ್ರಾಂಶುಪಾಲರಾದಂಥ MS ಕಾಮ್ಗೋಡ್ ಸರ್ ಅವರು ನಮಗೆ ಪ್ರೋತ್ಸಾಹವನ್ನು ನೀಡಿದರು. ಎಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ, ಪರಿಶ್ರಮ ಪಟ್ಟು ಓದಿದರೆ ಯಾವುದೇ ರೀತಿಯಾದಂತಹ ನಮಗೆ ವಿಫಲತೆ ಸಿಗುವುದಿಲ್ಲ. ಎಲ್ಲರೂ ನಾವು ಪರಿಶ್ರಮದಿಂದ ಕೆಲಸವನ್ನು ಓದಿದರೆ ನಾವು ಒಳ್ಳೆಯ ಅಂಕವನ್ನು ಪಡಿಬೋದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಯಾವ ಕೋಚಿಂಗನ್ನು ತೊಗೊಂಡಿಲ್ಲ. ನಮ್ಮ ಕಾಲೇಜ್ನಲ್ಲಿನ ಎಲ್ಲ ಲೆಕ್ಚರರ್ಸು ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿ. ನನಗೆ ಇಷ್ಟು ಅಂಕ ಪಡೆಯಲಿಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರಬಹುದು, ಗುರುಗಳಾಗಿರ್ಬೋದು, ಗುರುಮಾತೆಯರಾಗಿರ್ಬೋದು, ನಮ್ಮ ತಂದೆ ತಾಯಿ ಇವರೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದು ಈ ರೀತಿ ನಿಮ್ಮ ಮುಂದೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿನಿಯಾಗಿ ನಿಂತಿದ್ದೇನೆ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನಗೆ ಯಾರ್ಯಾರು ವಿಶೇಷ ಮಾಡಿದಾರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.